ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ನಮಸ್ಕಾರ, ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಕರ್ನಾಟಕ ರಾಜಕೀಯದಲ್ಲಿ ಈಗ ಮತ್ತೊಂದು ಹೊಸ ಸಂಘರ್ಷ ಶುರುವಾಗಿದೆ. ಅದುವೇ ವಿಧಾನ ಪರಿಷತ್ ಸಭಾಪತಿ ಪೀಠದ ಜಟಾಪಟಿ. ಸಭಾಪತಿಯಾಗಿರುವ ಹಿರಿಯ ನಾಯಕ ಬಸವರಾಜ ಹೊರಟ್ಟಿ ಅವರನ್ನ ಕೆಳಗಿಳಿಸಿ ತಮ್ಮ ಪಕ್ಷದ ನಾಯಕನನ್ನೇ ಆ ಸ್ಥಾನದಲ್ಲಿ ಕೂರಿಸಲು ಆಡಳಿತಾರೂಢ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಆದರೆ ಕಾಂಗ್ರೆಸ್ನ ಈ ನಡೆಯ ವಿರುದ್ಧ ಬಸವರಾಜ ಹೊರಟ್ಟಿ ನೇರ ಸಡ್ಡು ಹೊಡೆದಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ನೀಡಲ್ಲ, ಧೈರ್ಯವಿದ್ದರೆ ನನ್ನ ವಿರುದ್ಧ ಸದನದಲ್ಲಿ ಅವಿಶ್ವಾಸ ನಿರ್ಣಯ ಮಂಡಿಸಿ ಎಂದು ಸರ್ಕಾರಕ್ಕೆ ಸವಾಲನ್ನು ಎಸೆದಿದ್ದಾರೆ. ಹಾಗಾದರೆ ಈ ಗೊಂದಲಕ್ಕೆ ನಿಜವಾದ ಕಾರಣ ಏನು? ಸಭಾಪತಿ ಸ್ಥಾನದ ಸುತ್ತ ನಡೀತಿರೋ ರಾಜಕೀಯದಾಟದ ಕಂಪ್ಲೀಟ್ ಎಕ್ಸ್ಪ್ಲೇನರ್ ಇಲ್ಲಿದೆ ನೋಡಿ. ಹೌದು, ಕರ್ನಾಟಕ ವಿಧಾನ ಪರಿಷತ್ನ ಇತಿಹಾಸದಲ್ಲಿಯೇ ಇಂಥದ್ದೊಂದು ಘಟನೆ ಹಿಂದೆಂದೂ ಕೂಡ ನಡೆದಿರಲಿಲ್ಲ. ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಬಳಿ ಸ್ವತಃ ಸಿಎಂ ಡಿ ಕೆ ಶಿವಕುಮಾರ್ ಅವರೇ ರಾಜೀನಾಮೆ ನೀಡುವಂತೆ ಕೋರಿದ್ದಾರೆ ಎಂಬ ವಿಚಾರ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಹೊರಟ್ಟಿ ಅವರದ್ದು ಒಂದೇ ಮಾತು, ನಾನು ರಾಜೀನಾಮೆ ಕೊಡೋದಿಲ್ಲ, ನನ್ನನ್ನು ಸಭಾಪತಿ ಸ್ಥಾನದಿಂದ ಇಳಿಸಲು ಕಾರಣ ಏನು ಎಂಬುದನ್ನು ಸರ್ಕಾರ ಸದನದಲ್ಲಿ ಚರ್ಚೆ ಮಾಡಿ ಜನರಿಗೆ ತಿಳಿಸಲಿ ಅಂತ ಹೇಳುತ್ತಿದ್ದಾರೆ. ಹೊರಟ್ಟಿ ಅವರ ಪ್ರಕಾರ ಸಭಾಪತಿ ಮತ್ತು ಉಪಸಭಾಪತಿಗಳನ್ನು ಆಯ್ಕೆ ಮಾಡುವುದು ಸದನವೇ ಹೊರತು ಯಾವುದೋ ಒಂದು ಪಕ್ಷದ ಹೈಕಮಾಂಡ್ ಅಲ್ಲ. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಹೈಕಮಾಂಡ್ನ ಲೆಟರ್ ಹೆಡ್ನಲ್ಲಿ ಸಭಾಪತಿ ಅಭ್ಯರ್ಥಿಯನ್ನ ಘೋಷಿಸಿ ಸದನದ ಸಾರ್ವಭೌಮತೆಗೆ ಧಕ್ಕೆ ತಂದಿದೆ ಎಂಬುದು ಅವರ ಗಂಭೀರವಾದ ಆರೋಪವಾಗಿದೆ. ಬಸವರಾಜ ಹೊರಟ್ಟಿ ಅಂದರೆ ಕರ್ನಾಟಕ ರಾಜಕಾರಣದಲ್ಲಿ ಸುದೀರ್ಘ ಅನುಭವ ಹೊಂದಿರುವ ಹಿರಿಯ ನಾಯಕ. ಬರೋಬ್ಬರಿ 46 ವರ್ಷಗಳಿಂದ ನಿರಂತರವಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ದಾಖಲೆ ಬರೆದವರು, ಪಕ್ಷಾತೀತವಾಗಿ ಎಲ್ಲ ನಾಯಕರ ಗೌರವಕ್ಕೆ ಪಾತ್ರರಾದವರು. ನನ್ನ ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲ, ನನ್ನ ಅಧಿಕಾರಾವಧಿ ಇನ್ನೂ ಬಾಕಿ ಇರುವಾಗ ಕೇವಲ ಸಂಖ್ಯಾಬಲ ಇದೆ ಎಂಬ ಒಂದೇ ಕಾರಣಕ್ಕೆ ನನ್ನನ್ನು ಪದಚ್ಯುತಿಗೊಳಿಸಲು ಹೊರಟಿರುವುದು ಎಷ್ಟು ಸರಿ ಎಂದು ಅವರು ಪ್ರಶ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕಾಲದಲ್ಲಿ ನೈತಿಕತೆ ಇಟ್ಟುಕೊಂಡು ರಾಜಕಾರಣ ಮಾಡ್ತಾ ಇದ್ರು, ಆದರೆ ಈಗ ದುಡ್ಡಿದ್ದವರು ಮಾತ್ರ ಆಯ್ಕೆಯಾಗಿ ಬರುತ್ತಿದ್ದಾರೆ. ಸ್ಪೀಕರ್ ಮತ್ತು ಸಭಾಪತಿ ಹುದ್ದೆಗಳಿಗೆ ಅದರದೇ ಆದ ಗೌರವವಿದೆ, ಅದನ್ನು ಸರ್ಕಾರ ಹಾಳು ಮಾಡುತ್ತಿದೆ ಎಂದು ಕಟುವಾಗಿ ಆಕ್ರೋಶವನ್ನ ಅವರು ಹೊರಹಾಕಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಪ್ರಸ್ತುತ ಕಾಂಗ್ರೆಸ್ಗೆ ಸಂಖ್ಯಾಬಲ ಹೆಚ್ಚಿದೆ. ಹೀಗಾಗಿ ಹೊರಟ್ಟಿ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಿ ಅವರನ್ನ ಕೆಳಗಿಳಿಸುವುದು ಕಾಂಗ್ರೆಸ್ಗೆ ಕಷ್ಟದ ಕೆಲಸವೇನೂ ಅಲ್ಲ. ಆದರೆ ಹೊರಟ್ಟಿ ಅವರು ಹೇಳ್ತಾ ಇರುವುದು ಇಷ್ಟೇ, ನನ್ನನ್ನು ಸಭಾಪತಿ ಸ್ಥಾನದಿಂದ ತೆಗೆದು ಹಾಕಿದ ಉದಾಹರಣೆಗಳು ನನ್ನ ಗಮನದಲ್ಲಿಲ್ಲ. ಆದರೆ ನೀವು ನಿಯಮಾವಳಿಗಳ ಪ್ರಕಾರ ಸದನದಲ್ಲಿ ಅವಿಶ್ವಾಸ ನಿರ್ಣಯ ತಂದು ಚರ್ಚೆ ಮಾಡಿ ಚರ್ಚೆ ಮುಗಿದ ಮೇಲೆ ನಾನೇ ರಾಜೀನಾಮೆ ಕೊಡ್ತೇನೆ. ಈ ಸವಾಲು ಈಗ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಏಕೆಂದರೆ ಸದನದಲ್ಲಿ ಚರ್ಚೆ ನಡೆದರೆ ಸರ್ಕಾರ ತನ್ನ ಸ್ವಾರ್ಥ ರಾಜಕೀಯಕ್ಕಾಗಿ ಹಿರಿಯ ನಾಯಕನನ್ನ ಕಡೆಗಣಿಸುತ್ತೀವಿ ಎಂಬ ಸಂದೇಶ ಜನರಿಗೆ ತಲುಪುವ ಭೀತಿ ಕಾಂಗ್ರೆಸ್ಗಿದೆ. ಸಭಾಪತಿಯಂತಹ ಅತ್ಯುನ್ನತ ಮತ್ತು ಅದ್ಭುತವಾದ ಮತ್ತು ತಟಸ್ಥ ಪೀಠಕ್ಕೆ ರಾಜಕೀಯದ ಬಣ್ಣ ಬಳಿಯುತ್ತಿದೆಯಾ ಈ ಸರ್ಕಾರ? 46 ವರ್ಷಗಳ ಸುದೀರ್ಘ ಅನುಭವದ ಹಿರಿಯ ರಾಜಕಾರಣಿಗೆ ಕಾಂಗ್ರೆಸ್ ನೀಡ್ತಿರುವ ಗೌರವ ಇದೇನಾ? ಹೊರಟ್ಟಿಯವರ ಈ ನೇರ ಸವಾಲಿಗೆ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಜಿ ಪರಮೇಶ್ವರ್ ಯಾವ ರೀತಿ ಉತ್ತರಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ರೀತಿಯ ಲೇಟೆಸ್ಟ್ ರಾಜಕೀಯದ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ಗೆ ಫಾಲೋ ಮಾಡಿ.